ತಾತ ನೋಡಿದ್ರೆ ಏನೋ ಐಡಿಯಾ ಕೊಟ್ಟರು. ಈ ಕಮಲಿ ಅವ್ರನ್ನ ಹೇಗೆ ರೂಮ್ ಕರ್ಸ್ಕೊಳ್ಳೋದು? ಓ, ಬಂದೇ ಬಿಟ್ರು. ಅಯ್ಯೋ ರಿಷಿ ಸರ್, ಇದೇನಿದು ಇನ್ನ ಕಚ್ಚೆನ ಹಾಕೊಂಡಿಲ್ಲ. ನಾನು ಸೀರೆ ಬೇರೆ ಉಟ್ಕೋಬೇಕು. ಹಾ, ಉಟ್ಕೊಳ್ಳಿ. ಹಾ, ಹೆಂಗ್ ಸರ್ ಆಯ್ತೈತೆ? ನೀವಿಲ್ಲಿದ್ದಾಗ ನಾನು ಹೆಂಗ್ ಸೀರೆ ಉಟ್ಕೊಳ್ಳಿ? ಸರಿ, ಒಂದು ಕೆಲಸ ಮಾಡ್ತೀನಿ, ನಿಮ್ಗೆ ಇನ್ನೊಂದ್ಸಿ ಟೈಮ್ ಕೊಡ್ತೀನಿ. ಬಿರ್ನೆ ಉಟ್ಕೊ ಬಂದ್ಬಿಡಿ. ನೀವು ಎಷ್ಟೇ ಟೈಮ್ ಕೊಟ್ಟರು ಆಗಲ್ಲ. ಯಾಕೆ? ನನಗೆ ಕಚ್ಚೆ ಉಟ್ಕೊಳ್ಳೋಕ್ಕೆ ಬರಲ್ಲ ಕಮಲಿ ಅವರೇ. ಸೊ ನೀವೇ ಉಡಿಸ್ಬಿಡಿ ಕಮಲಿ ಅವರೇ. ಹಾಂ ಸರಿ, ಪಂಚೆ ಕೊಡಿ ಸರ್. ಹಾಂ ಕಮಲಿ ಅವರೇ, ಕೈ ಉದ್ದ ಮಾಡಿ. ಈ ಕೆಸರಿನ ಕಮಲಿ ನೆನೆ ಅರೆಸ್ಟ್ ಆಗಿದ್ರೆ ಈಗ ನಾನು ಇಂಥ ಸೀನ್ ನೋಡೋ ಕರ್ಮನೇ ಇರ್ತಿರ್ಲಿಲ್ಲ. ಇರ್ಲಿ, ನನ್ನ ಫೋನ್ ರಿಪೇರ್ ಆಗಿ ಬರುತ್ತಲ್ಲ, ಆಗ ಈ ನಿನ್ನ ರೊಮ್ಯಾನ್ಸ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಸರ್, ಒತ್ತಾಯ್ತೈತೆ ಬಿಡಿ. ನಿಮ್ಮನ್ನ ಹೀಗೆ ನೋಡ್ತಾ ಇರಬೇಕು ಅನ್ನಿಸ್ತದೆ. ನೋಡ್ತಾ ಇದ್ರೆ ಲೇಟ್ ಆಯ್ತೈತೆ, ಪೂಜೆಗೆ ರೆಡಿ ಆಗಬೇಕು. ಸರ್, ಈಟೆಯ. ವಾವ್ ಕಮಲಿ ಅವರೇ, ಸಕ್ಕದಾಗಿ ಉಡ್ಸಿದ್ದೀರಾ. ಥ್ಯಾಂಕ್ ಯು. ಸರ್, ಮುದ್ದ ಕಾಣ್ತಿದ್ದೀರಾ? ಹೌದಾ? ಹಾಗಿದ್ರೆ ಮುದ್ದು ಮಾಡಿ. ಬರೀ ಇದಾಯ್ತು ಸರ್, ನಡೀರಿ ಆಚೆ, ನಾನು ಸೀರೆ ಉಟ್ಕೋಬೇಕು. ಕಮಲಿ ಅವರೇ, ಸುಮ್ಮನೆ ತಾನೇ ಇದೆಲ್ಲ? ಇಲ್ಲ ಸರ್, ದಿಟ್ಟವಾಗ್ಲೂ ನೀರು ಬೇಕು ಅನಿಸ್ತೈತೆ, ಬಂದೇ ರೀ. ಹುಷಾರು ಕಮಲಿ ಅವರೇ. ಸರ್, ಎಲ್ಲರೂ ಫೋನು ಸಿ ಹಾಕಿ ಚೆಕ್ ಮಾಡಿದ್ದಾಯಿತು. ಆದರೆ ಯಾವ ನಂಬರಿಂದನೂ ಡೌಟ್ ಪಡುವಂಥ ನಂಬರ್ಗೆ ಯಾವುದೇ ಕಾಲ್ ಹೋಗಿಲ್ಲ ಸರ್. ವಾಟ್ಸಪ್ಪು, ಟೆಲಿಗ್ರಾಮು ಎಲ್ಲೋ ಅದ್ರ ಬಗ್ಗೆ ಕಮ್ಯುನಿಕೇಟ್ ಆಗಿಲ್ಲ ಸರ್. ಇಂಥ ವ್ಯವಹಾರಗಳೆಲ್ಲ ಯಾರು ಡೈರೆಕ್ಟಾಗಿ ಮಾಡಲ್ಲ ರೀ, ಎಲ್ಲ ಕೋಡ್ ವರ್ಡ್ ಯೂಸ್ ಮಾಡ್ತಾರೆ. ಯಾವುದಕ್ಕೂ ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ನೋಡಿ. ಅದನ್ನು ಆಲ್ರೆಡಿ ಚೆಕ್ ಮಾಡಿದ್ದಾಯಿತು ಸರ್. ಯಾವ ಕೋಡ್ ಓಡಿಸ್ತು ಚಿಕ್ಕ ಕ್ಲೂನೂ ಸಿಗ್ತಿಲ್ಲ ಸರ್. ಬೇಕಿದ್ರೆ ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. ನೋಡ್ರಿ, ಇಂಥ ಕೇಸಲ್ಲಿ ಕ್ಯೂ ಸಿಕ್ಕಿಲ್ಲ ಅಂತ ಕೈ ತೊಳ್ಕೊಳಕ್ಕಾಗಲ್ಲ. ಯಾರಿಗೆ ಗೊತ್ತು, 2-3 ತಿಂಗಳಿಂದನೇ ಕಮ್ಯುನಿಕೇಟ್ ಮಾಡಿ ತರಿಸ್ಕೊಂಡಿರ್ಬೋದಲ್ಲ. ಸೊ ಬರೀ ಈ ತಿಂಗಳದಲ್ಲ, 3 ತಿಂಗಳದ್ದು ಕಾಲ್ಸ್ ಆ್ಯಂಡ್ ಮೆಸೇಜ್ ಡೀಟೇಲ್ಸ್ ಚೆಕ್ ಮಾಡಿ, ಯಾವ್ದಾದ್ರು ಡ್ರಗ್ ಪೆಡ್ಲರ್ ಜೊತೆ ಕಾಂಟ್ಯಾಕ್ಟ್ ಮಾಡಿದಾರಾ ಅಂತ. ಸರಿ ಸರ್, ಅದೇನು ಚೆಕ್ ಮಾಡಿರಿ. ಸರಿ ಸರ್. ರಾಜೇಶ್ ಹೇಳಿ ಸರ್. ವಿರಾಜ್ ಮೊಬೈಲಲ್ಲೂ ಯಾವ ಕ್ಲೂನು ಸಿಕ್ಲಿಲ್ವಾ? ಇಲ್ಲ ಸರ್. ಲೋ ವಿರಾಜ್, ನಿಮ್ಮಪ್ಪ ನಮ್ಮನ್ನ ಸದ್ಯಕ್ಕೆ ಬಿಡಂಗೆ ಕಾಣ್ತಿಲ್ಲ ಕಣೋ.
ಮುಂದೇನಾಗುತ್ತೋ? ಲವ್, ನಾವೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಮ್ಮ ವಿರುದ್ಧ ಸಾಕ್ಷಿ ಹೇಗೆ ಸಿಗುತ್ತೋ? ಕಾಲರ್ ಹಿಡಿದು ಕರ್ಕೊಂಬಂದವರು ಕೈ ಮುಗಿದು ಕ್ಷಮೆ ಕೇಳಿ ಕಳಿಸ್ಕೊಡ್ತಾರೆ. ಕೆಸರಿನ ಕಮಲಿ, ನನ್ನ ಸಮಾಧಾನ, ನನ್ನ ಖುಷಿ ಎಲ್ಲನೂ ನನ್ನಿಂದ ಕಿತ್ಕೋತಿದ್ಯಾ? ಇದಕ್ಕೆಲ್ಲ ನಿನ್ನ ಮೇಲೆ ರಿವೆಂಜ್ ತೀರಿಸ್ಕೋತೀನಿ ಕಣೆ. ತಗೊಳ್ಳಿ. ಓ ಕಮಲಿ, ಬಾಮ್ಮ. ಕಮಲಿ, ರಿಷಿ ರೆಡಿ ಆದ್ನಮ್ಮ? ಹಾ ತಾತಯ್ಯ, ರೆಡಿ ಆದರು. ಇದೇನಮ್ಮ, ನೀನು ಇನ್ನೂ ಸೀರೆ ಬದಲಾಯಿಸಿಲ್ಲ? ನಿಮ್ಮ ಅತ್ತೆ ಮಾವ ಬರೋ ಹೊತ್ತಾಯ್ತು, ಅಷ್ಟರಲ್ಲಿ ರೆಡಿ ಆಗೋದು ಬೇಡವಾ? ಅಜ್ಜಿ ರೆಡಿ ಆಯ್ತೀನಿ, ಹೊಸ ನೀರು ಕುಡಿಯಮ್ಮ ಅಂತ ಬಂದೆ. ಹೌದಾ? ಬಿಸಿನೀರು ಕಾಯಿಸ್ಕೊ. ಬೇಡ, ನಾನು ಕಾಯಿಸ್ಕೊತೀನಿ. ನೀನ್ ಯಾಕೆ ಕೆಲಸ ಮಾಡ್ತಿದ್ಯಾ? ನಿನ್ನ ಮನೆ ಗೆಸ್ಟ್, ಕೆಲಸ ಎಲ್ಲ ಮಾಡಬಾರ್ದು. ಕೊಡು. ಅನಿಕಾ, ನಾನು ಯಾವ ಸಿನಿಮೆಗೆ ಎಷ್ಟು? ನಾನು ಈ ಮನೆಯವಳೆ ಅಲ್ವಾ? ಎಸ್ ಕಮಲಿ, ನೀನು ಈ ಮನೆಯವಳೆ, ಬಟ್ ಇವತ್ತು ಹಬ್ಬ ಅಲ್ವಾ? ನೀನು ಈ ಕೆಲಸ ಎಲ್ಲ ಮಾಡಿದ್ರೆ ಆ ದೇವ್ರ ಮೆಚ್ತಾನ? ನೋ, ಕೊಡು. ಅಯ್ಯೋ, ನೀರು ಹಾಕೊಳ್ಳೋದು ಎಂಥ ಕೆಲಸ? ಬಿಡು, ನಾನು ಮಾಡ್ಕೊತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ ಕಮಲಿ, ಜಸ್ಟ್ ಗಿವ್ ಇಟ್, ಕೊಡು. ಅಯ್ಯೋ ಅನಿಕಾ, ಓ ಮೈ ಗಾಡ್, ಐ ಆಮ್ ಸೋ ಸಾರಿ ಕಮಲಿ, ನಂದೇ ತಪ್ಪು. ಮಿಸ್ ಆಗಿ ಬಿಸಿನೀರನ್ನ ನಿನ್ನ ಕೈ ಮೇಲೆ ಚೆಲ್ಬಿಟ್ಟೆ, ಸಾರಿ. ಅಯ್ಯೋ, ಎಷ್ಟು ಕೆಂಪಗಾಗ್ಬಿಟ್ಟಿದೆ. ಕಮಲಿ ಅವರ, ಇವಾಗ ಸ್ವಲ್ಪ ಬೆಟರ್ ಫೀಲ್ ಆಗ್ತಿದ್ಯಾ? ಹ್ಞೂ ಸರ್. ಐ ಆಮ್ ಸೋ ಸಾರಿ ಕಮಲಿ, ನಿನ್ನ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು ಅಂತ ಬಂದು ನಿನ್ನ ಕೈನೇ ಸುಟ್ಟಾಕ್ಬಿಟ್ಟೆ, ಸಾರಿ. ಪರವಾಗಿಲ್ಲ ಬಿಡು ಅನಿಕಾ, ನೀನೇನು ಬೇಕು ಅಂತ ಮಾಡಿಲ್ವಲ್ಲ, ಗೊತ್ತಾಗ್ದೇ ಆಗಿತ್ತಾನೆ. ಕಮಲಿ, ಬರ್ನಲ್ ಹಚ್ಚಿದ್ರೆ ಉರಿ ಕಡಿಮೆ ಆಗ್ಬಿಡುತ್ತೆ. ನಿಂಗೆ ಬರ್ನಲ್ ಕೊಡಮ್ಮ. ಈಗ ಕೊಡು. ಬನ್ನಿ ಕಮಲಿ, ನಾನೇ ಹಚ್ತೀನಿ. ಅಣ್ಣ, ಇನ್ನೂ ಅದೆಷ್ಟು ಯೋಚನೆ ಮಾಡ್ತೀಯ? ಅಜ್ಜಿ ಅಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ಅಂದಮೇಲೆ ಹೋಗ್ಬಾ. ಅವ್ರು ಕರೆದ್ರು ಅಂತ ಸುಲಭವಾಗಿ ಹೋಗೋಕ್ಕಾಗಲ್ಲ HMT. ತಂಗಿಗೆ ಮಾತು ಕೊಟ್ಟಿದ್ದೀನಿ, ಬರಬೇಡ ಅಂತ ಹೇಳಿದಾಳೆ. ಹೋದರೆ ಅವಳಿಗೆ ನೋವಾಗುತ್ತೆ. ನೀನು ಹೋಗದೇ ಇದ್ರೆ ಅಜ್ಜಿಗೆ ನೋವಾಗಲ್ವಾ? ಅವ್ರು ತೋರಿಸ್ತಾ ಇರೋ ಪ್ರೀತಿಗೆ ನೀನು ಕೊಡೋ ಗೌರವ ಇದೇನಾ? ನೀನೇ ಹೇಳು, ಇದು ನಿನಗೆ ಸರಿ ಅನ್ಸುತ್ತಾ? ಅಣ್ಣ, ಇವತ್ತು ಹಬ್ಬ, ಎಲ್ಲರೂ ಒಟ್ಟಾಗಿರ್ಬೇಕಾಗಿರೋ ದಿನ. ಶತ್ರುಗಳನ್ನ ಕರೆದು ಊಟ ಹಾಕುವಂಥ ದಿನ.
ಅಂಥದ್ರಲ್ಲಿ ನೀನು ಕಮಲಿ ಅಣ್ಣ, ನೀನು ಹೋದರೆ ಕಮಲಿ ಬೇಜಾರು ಮಾಡ್ಕೋತಾಳ? ಹಂಗೇನೂ ಇಲ್ಲ, ಹೋಗ್ಬಾ. ಆದರೂ HMT ಅಣ್ಣ, ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ತೀಯ, ನಿನ್ನ ಹೆಂಡತಿ ಬಗ್ಗೆನೂ ನೀನು ಯೋಚನೆ ಮಾಡು. ಯಾರಿಗೆ ಗೊತ್ತಣ್ಣ, ಕಮಲಿನ ಅಜ್ಜಿಗೆ ಹೇಳಿ ನಿನ್ನನ್ನು ಹಬ್ಬಕ್ಕೆ ಕರಿ ಅಂತ ಫೋನ್ ಮಾಡೋಕೆ ಹೇಳಿರ್ಬೋದಲ್ವಾ? ಉರಿತಾ ಇದೆಯಾ? ಈಗ ಹೇಗಿದೆ? ಬರ್ನಿಂಗ್ ಸೆನ್ಸೇಷನ್ ಕಮ್ಮಿ ಆಯ್ತಾ? ಹ್ಞೂ ಸರ್, ಆದರೆ ನನ್ನ ಯೋಚನೆ ಇದಲ್ಲ. ಈಗ ನನ್ನ ಸೀರೆ ಹೆಂಗೆ ಉಟ್ಕೊಳ್ಳಿ ಅಂತ ಗೊತ್ತಾಯ್ತಿಲ್ಲ. ಅರೆ, ಅದಕ್ಕೆ ನಾನಿದ್ದೀನಲ್ಲ. ಏನೋ ನೀವು ನನಗೆ ಸೀರೆ ಉಡಿಸ್ತೀರಾ? ನೀವು ನನಗೆ ಕಚ್ಚೆ ಉಡ್ಸಿದ್ದೀರಾ, ನಿಮ್ಗೆ ಸೀರೆ ಉಡ್ಸಿಲ್ಲ ಅಂದರೆ ದೇವ್ರ ಮೆಚ್ತಾನ? ನೀವು ನನಗೆ ಸೀರೆ ಉಡ್ಸಿದ್ರೆ ಏನು ಚೆಂದಾಗಿರ್ತೈತೆ ಹೇಳಿ? ಅದನ್ನ ನಾನು ಉಡ್ಸಿದ ಮೇಲೆ ಹೇಳಿ. ಓಕೆ, ನೀವಿಲ್ಲ ಕೂತೀರಿ, ಒಂದೇ ಒಂದು ಸೆಕೆಂಡ್. ಇದೇಳಿ, ಮುಂದೆ ನೋಡಿ. ಸರ್, ಎಲ್ಲರದ್ದು ಕಾಲ್ ರೆಕಾರ್ಡ್ಸ್ ತೆಗ್ಸಿದ್ದೀವಿ. ಡೌಟ್ ಬಂದಿರೋ ಅಷ್ಟೋ ನಂಬರ್ಸ್ನ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀವಿ. ಇನ್ನೊಂದು 2 ಅವರ್ಸ್ ಸರ್, ನಿಮ್ಮ ಕೈಗೆ ಕಂಪ್ಲೀಟ್ ರಿಪೋರ್ಟ್ ಸಿಗುತ್ತೆ. ಆದಷ್ಟು ಬೇಗ ಆ ಕೆಲಸ ಎಲ್ಲ ಆಗಲಿ. ನೋಡ್ರಿ, ವಿರಾಜ್ ನನ್ನ ಮಗ ಅಂತ ಯಾವ ಮುಲಾಜು ಬೇಡ. ಎಲ್ಲ ನಮ್ಮ ಡ್ಯೂಟಿನ ನಾವು ಸರಿಯಾಗಿ ಮಾಡೋಣ. ಎಸ್ ಸರ್. ಬನ್ನಿ ನನ್ನ ಜೊತೆ. ಲೋ ವಿರಾಜ್, ನಮ್ಮ ಮನೆಗೆ ಈ ವಿಷಯ ಗೊತ್ತಾಯ್ತು ಅಂದರೆ ಅಷ್ಟೇ ನನ್ನ ಕತೆ. ಲೋ, ನೀನು ಮನ್ಸು ಮಾಡಿದ್ರೆ ನಾವು ಈಗಲೇ ಇಲ್ಲಿಂದ ರಿಲೀಸ್ ಆಗ್ಬೋದು. ನಿಮ್ಮ ಅಪ್ಪನ ಹತ್ರ ಒಂದ್ಸಲ ಆದರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀರಾ?
ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕಾ? ನೋ, ನನಗೂ ಟೆನ್ಷನ್ ಆಗ್ತಿದೆ. ಏನೂ ತಪ್ಪು ಮಾಡದೆ ಕೂತಿರೋದಕ್ಕೆ ನನಗೂ ಇರಿಟೇಷನ್ ಆಗ್ತಿದೆ. ಬಟ್ ಏನೇ ಆದರೂ ಫೈನಲ್ ರಿಸಲ್ಟಲ್ಲಿ ನಾವು ನಿರಪರಾಧಿಗಳಂತಲೇ ಬರೋದು. ಸ್ವಲ್ಪ ಎಲ್ಲ ತಾಳ್ಮೆಯಿಂದ ಇರಿ. ಕಮಲಿ ಅವ್ರ ಬ್ಯಾಗಲ್ಲಿ ಅವ್ರ ಫೋನ್ ಇದ್ರೆ ಸುಮ್ಮನೆ ಇವರು ಅದು ಯಾರ ಫೋನು ಅವ್ರನ್ನ ಕರೆಸಿ ಅಂತ ಇನ್ವೆಸ್ಟಿಗೇಟ್ ಮಾಡೋಕೆ ಶುರು ಮಾಡ್ತಾರೆ. ಹೇಗಾದರೂ ಮಾಡಿ ಅದನ್ನ ಎಗರಿಸ್ಬೇಕು. ಏನು ಮಾಡ್ತಾ ಇದೆಯಲ್ಲಿ? ನಿನಗೆ ಹೇಳಿದ್ದು ಮಾತಾಡೋ. ಅದು ನಾನು ನೀರು ಕುಡಿಯೋಕೆ ಬಂದೆ. ತುಂಬ ದಾಹ ಆಗ್ತಿತ್ತು. ನಾನು ಕೇಳೋದಲ್ವ, ನಾನು ತಂದು ಕೊಡ್ತಿದ್ದೆ. ಬಂದು ಕುತ್ಕೋ. ಹಂಗ ಸರಿ, ಇದೆಷ್ಟು? 4. ಅಯ್ಯೋ ಸರ್, ಬರೀ ನಾಟಕ ಮಾಡ್ತಿದ್ದೀರಾ. ನೀವೇನು ಸೀರೆ ಉಡ್ಸೋದು ಬೇಡ, ಹೋಗಿ ಇಲ್ಲಿಂದ. ಇಲ್ಲ ಚೂರು ಕಾಣಿಸ್ತಿತ್ತು ಅಷ್ಟೇ. ಇವಾಗ ಪಕ್ಕ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊತೀನಿ, ಓಕೆನಾ? ದಿಟ್ಟನಾ? ಹಾಂ, ಪ್ರಾಮಿಸ್, ನಿಜವಾಗ್ಲು. ಇವಾಗ ಉಡ್ಸಿ. ಹಾಂ. What the hell? What is this nonsense? ರಿಷಿ ಕಮಲಿಗೆ ಸೀರೆ ಉಡಿಸ್ತಾ ಇದ್ದಾನ? ಕಮಲಿ ಅವರೇ, ಈಗಾದರೂ ಕಂಡುಬಿಡ್ಬೋದಾ? ಇಲ್ಲಾಂದ್ರೆ ನನಗೆ ಸರಿ ಹೋಗಲ್ಲ. ಸರ್, ಇದನ್ನ ನಾನೇ ಮಾಡ್ಕೊತೀನಿ, ಕೊಡಿ. ಕಮಲಿ ಅವರೇ, ನಿಮ್ಮ ಕೈ ಹೀಗಾಗಿದೆ, ನಾನೇ ಉಡಿಸ್ತೀನಿ. ಪರವಾಗಿಲ್ಲ ಸರ್, ನೀವು ಆ ಕಡೆ ತಿರ್ಕೊಳ್ಳಿ, ನಾನು ಹಾಕೋತೀನಿ. ಸಖತ್ ಮೋಸಪ್ಪ ನೀವು. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣೋ ಸೀರೆ ಗೊತ್ತಾ? ಥ್ಯಾಂಕ್ ಯು ರಿಷಿ ಸರ್. ಆದರೂ ರಿಷಿ ಸರ್, ಕಣ್ಣು ಮುಚ್ಕೊಂಡೆ ಏಟ್ ಚಂದಾಗಿ ಸೀರೆ ಉಡ್ಸಿದ್ದೀರಾ. ಹೆಂಗೆ ಸರ್? ನಾನು ಕಣ್ಣು ಮುಚ್ಕೊಂಡಿದ್ದೆ ಅಂತ ನೀವು ನಂಬಿಟ್ರಾ? ಏನು? ಹಾಂ, ನಾನು ಕಣ್ಣು ಮುಚ್ಕೊಂಡಿರಲ್ಲ. ಸರ್, ಮೋಸ ಮಾಡ್ತೀರಾ, ಹೋಗಿ ಸರ್. ಹಾಂ ಹೌದು, ಮೋಸ ಮಾಡಿದೆ. ಈಗ ಫಸ್ಟಿಂದ ಕಣ್ಣು ಮುಚ್ಕೊಂಡು ಸೀರೆ ಉಡಿಸ್ತೀನಿ, ಓಕೆನಾ? ಹೇಳಿ. ಬಿಡಿ ಸರ್, ಯಾವಾಗಲೂ ನಿಮ್ದು ಇದ್ದೇ ಆಗೋಯ್ತು. ಕಮಲಿ ಅವರೇ,